ಆಸಿಡ್ ಹಾಕಿ ದರೋಡೆ ಅಂತ ನಾಟಕವಾಡಿದ್ದ ವ್ಯಾಪಾರಿಯನ್ನ ಬಂಧಿಸಲಾಗಿದೆ. ಜ್ಯುವೆಲರಿ ಅಂಗಡಿ ಮಾಲೀಕ ಜಿತೇಂದ್ರ ಸಿಂಗ್ ನನ್ನ ಬಂಧಿಸಿರುವಂತದ್ದು ಪೊಲೀಸರು. ಜ್ಯುವೆಲರಿ ಮಾಲೀಕನ ಕಳ್ಳಾಟ ಬಯಲು ಮಾಡಿರುವಂತದ್ದು ಮಂಡ್ಯ ಪೊಲೀಸರು. ಕ್ಯಾತನಹಳ್ಳಿ ಮಹಾಲಕ್ಷ್ಮಿ ಜ್ಯುವೆಲರಿ ಶಾಪ್ ಮಾಲೀಕ ಜಿತೇಂದ್ರ ಸಿಂಗ್ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಫೆಬ್ರವರಿ 10ರಂದು ದರೋಡೆ ಅಂತ ಆರೋಪಿಸಿದ ಅಂಗಡಿ ಮಾಲೀಕ. ಮುಖಕ್ಕೆ ಆಸಿಡ್ ಎರಚಿ ರಾಬರಿ ಮಾಡಿದ್ದಾರೆ ಅಂತ ಜಿತೇಂದ್ರ ಆಸ್ಪತ್ರೆಗೆ ದಾಖಲಾಗಿದೆ. ಎಲ್ಲ ನಾಟಕ ಇದು. ಆಸ್ಪತ್ರೆಯಿಂದ ಬಂದ ವರದಿಯ ಆಧಾರದ ಮೇಲೆ ಜಿತೇಂದ್ರನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. 170 ಗ್ರಾಂ ಚಿನ್ನ ಹಾಗೂ 8 ಕೆಜಿ ಬೆಳ್ಳಿ ದರೋಡೆ ಆಗಿರೋದಾಗಿ ಆರೋಪಿಸ್ತಾನೆ. ದ್ವಂದ್ವ ಹೇಳಿಕೆಯನ್ನ ನೀಡ್ತಾ ಇದ್ದ ಮಾಲೀಕ. ಅಂದ್ರೆ ಈಗೊಂದು ಆಗೊಂದು ಮತ್ತೊಂದು ಇನ್ನೊಂದು ಹೇಳಿಕೆ ಕೊಡ್ತಿದ್ದಾಗ ಅನ್ಸುತ್ತೆ ಏನೋ ಸುಳ್ಳು ಹೇಳ್ತಿದ್ದಾರೆ ಅನ್ಸುತ್ತೆ, ಅದಕ್ಕೆ ಆವಾಗೊಂದು ಹೇಳಿದ್ರು ಇವಾಗೊಂದು ಹೇಳಿದ್ರು ಅಂತ ಪೊಲೀಸರಿಗೆ ಅನುಮಾನ ಬಂದಿದೆ. ಯಾಕೋ ಈತ ಒಂದೊಂದ್ಸತಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾನಲ್ಲ ಅಂತ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪೊಲೀಸರು ಅವರದೇ ಸ್ಟೈಲಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಈತನ ಕಳ್ಳಾಟ ಬಟಾಬಯಲಾಗಿದೆ. ತನ್ನ ಬಳಿನೇ ಇದ್ದಂತ ರಾಸಾಯನಿಕ ಮುಖಕ್ಕೆ ಹಚ್ಚಿಕೊಂಡು ಈತ ಹೈಡ್ರಾಮಾ ಮಾಡಿರೋದು. ಮೈಸೂರಿನಿಂದ ಲೋನ್ ಆಧಾರದಲ್ಲಿ ತಂದಿದ್ದ ಚಿನ್ನ ವಂಚಿಸಬೇಕು ಅಂತ ನಾಟಕ ಮಾಡಿದ್ದಾನೆ. ಅಂಗಡಿ ಮುಚ್ಚಿ ರಾಜಸ್ಥಾನಕ್ಕೆ ಎಸ್ಕೇಪ್ ಆಗೋದಕ್ಕೆ ಈ ರೀತಿಯಾಗಿ ಕತೆ ಕಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಜಿತೇಂದ್ರ ವಂಚನೆ ಕುರಿತು ಪೊಲೀಸರಿಂದ ಇದೀಗ ಜಿತೇಂದ್ರನ ವಿರುದ್ಧವೇ ಪ್ರಕರಣ ದಾಖಲಾಗಿದೆ. ಕಳ್ಳಾಟವಾಡಿ ಯಾಮಾರಿಸೋಕೆ ಯತ್ನಿಸಿದ ಜಿತೇಂದ್ರನನ್ನ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜಿತೇಂದ್ರ ಅಂತ ಹೇಳಿ ಇವರು ಮೂಲತಃ ರಾಜಸ್ಥಾನ ಅವರು, ಬಟ್ ಇಲ್ಲಿ ಬಂದು ಒಂದು ಅಂಗಡಿನ ತೆಗೆದಿರ್ತಾರೆ, ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು. ಸುಮಾರು 1-1.5 ವರ್ಷ ಹಿಂದೆ ಬಂದಿರ್ತಾರೆ ಇಲ್ಲಿ. ಆ ದಿನ ಅಂದರೆ ದಿನಾಂಕ 10/2/2026 ಯಾರೋ ದುಷ್ಕರ್ಮಿಗಳು ಇಬ್ಬರು ಬಂದು ಅವ್ರಿಗೆ ಆ್ಯಸಿಡ್ ಅಟ್ಯಾಕ್ ಮಾಡಿ ನಂತರ ಅವರ ಜ್ಯುವೆಲ್ರಿ ಶಾಪಲ್ಲಿರೋದು ಚಿನ್ನ ಮತ್ತು ಬೆಳ್ಳಿನ ಕದ್ಕೊಂಡೋಗಿರ್ತಾರೆ. 170 ಗ್ರಾಮ್ ಚಿನ್ನ ಮತ್ತು 8 ಕೆಜಿ ಬೆಳ್ಳಿ ಕದ್ಕೊಂಡೋಗಿರ್ತಾರೆ ಅಂತ ಅವರು ತಿಳಿಸಿರ್ತಾರೆ. ತದನಂತರ ಅವ್ರ ಮುಖದಲ್ಲಿ ಒಂದು ಕಲೆ ಇರ್ತದೆ, ಅರ್ಧ ಮುಖ ಕಲೆ ಇರುತ್ತೆ. ಅದು ಆಲ್ಮೋಸ್ಟ್ ಇದು ಆ್ಯಸಿಡ್ ಥರನೇ ಒಂದು ಅಟ್ಯಾಕ್ ನಡೆದಿರೋ ಥರ ಇರುತ್ತೆ. ಬಟ್ ಅದು ಕಣ್ಣು ಭಾಗದಲ್ಲಿ ಇರಲ್ಲ ಆ ಒಂದು ಕಲೆ. ಇವ್ರನ್ನ ವಿಚಾರಣೆ ಮಾಡಿದಾಗ ಕೂಲಂಕುಷವಾಗಿ ಗೊತ್ತಾಗುತ್ತೆ. ಅವ್ರದ್ದು ಆ್ಯಕ್ಚುಲಿ ಸ್ಪಾಟ್ ನೋಡಿದ್ರೆ ಅವ್ರದ್ದು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸು ಪೊಲೀಸ್ ಸ್ಟೇಷನಿಂದ ಸುಮಾರು ಒಂದು ವಿದಿನ್ 100 ಮೀಟರ್ಸ್ ದೂರದಲ್ಲಿ ಇರುತ್ತೆ. ಆದರೆ ಅವರು ಸ್ಟೇಷನ್ಗೆ ಅವರು ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದಾಗ ಅವರು ನನಗೆ ತುಂಬ ಉರಿ ಇತ್ತು, ಹಂಗಾಗಿ ನಾನು ತಕ್ಷಣ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿತ್ತು ಹೇಳ್ತಾರೆ. ತದನಂತರ ಹೇಳ್ತಾರೆ ಅವರು ಯಾವುದೋ ಸ್ಪ್ರೇ ಮಾಡಿದ್ರು ನನಗೆ, ನಾನು ಅನ್ಕಾನ್ಷಿಯಸ್ ಇದ್ದೆ 45 ಮಿನಿಟ್ಸ್. ತದನಂತರ ಯಾರೋ ಒಬ್ಬರು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಈ ಪ್ರಕರಣ ಭೇದಿಸಿದ ಹೇಗೆ ಪೊಲೀಸರು? ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಏನು ಜ್ಯುವೆಲರಿ ಅಂಗಡಿ ಮಾಲೀಕ ಏನಿದ್ದಾನೆ ಆತನ ಕಳ್ಳಾಟದಿಂದಾಗಿ. ಆತ ಏನು ಆಸಿಡ್ ದಾಳಿ ಆಗಿದೆ ನನ್ನ ಮೇಲೆ, ನನ್ನ ಅಂಗಡಿ ಜ್ಯುವೆಲರಿ ಅಂಗಡಿ ಮೇಲೆ ದರೋಡೆಕೋರರು ದಾಳಿಯನ್ನ ಮಾಡಿ ಅಲ್ಲಿದ್ದಂತ ಏನು 170 ಗ್ರಾಮ್ ಚಿನ್ನ ಮತ್ತೆ 8 ಕೆಜಿ ಬೆಳ್ಳಿಯನ್ನ ರಾಬರಿ ಮಾಡಿದ್ದಾರೆ, ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಒಂದು ಆಸ್ಪತ್ರೆಗೆ ದಾಖಲಾಗಿರ್ತಾನೆ. ಆ ಸಂದರ್ಭದಲ್ಲಿ ಆ ಒಂದು ಪ್ರಕರಣವನ್ನ ಭೇದಿಸಿದಂತ ಸಂದರ್ಭದಲ್ಲಿ ಆತನ ದ್ವಂದ್ವ ಹೇಳಿಕೆಗಳು ಪೊಲೀಸರಲ್ಲಿ ಒಂದಷ್ಟು ಗೊಂದಲ ಮೂಡುವಂತಾಗುತ್ತೆ. ಈ ಒಂದು ಪ್ರಕರಣವನ್ನ ಭೇದಿಸಿದಂತ ಕ್ಯಾತನಹಳ್ಳಿಯ ಠಾಣೆ ಪೊಲೀಸರು ಏನು ಜಿತೇಂದ್ರ ಅಂತ ಹೇಳಿ ಏನು ಜ್ಯುವೆಲರಿ ಶಾಪ್ ನ ಮಾಲೀಕ ಇದ್ದಾನೆ ಆತನ ಕಳ್ಳಾಟವನ್ನ ಬಯಲು ಮಾಡಿರ್ತಕ್ಕಂಥದ್ದು. ಈತ ಮೈಸೂರಿನಿಂದ ಒಂದಷ್ಟು ಲೋನ್ ಆಧಾರದ ಮೇಲೆ ಚಿನ್ನ ಮತ್ತು ಬೆಳ್ಳಿಯನ್ನ ತಂದು ಇಲ್ಲಿ ವ್ಯಾಪಾರವನ್ನ ಮಾಡ್ತಿದ್ದ. ಆದ್ರೆ ಈ ಒಂದು ಈತ ತನ್ನ ಏನ್ ಲೋನ್ ತಂದಿದ್ದಂತ ಹಣವನ್ನ ವಾಪಸ್ ಪಾವತಿ ಮಾಡ್ಲಿಕ್ಕೆ ಆಗದೆ ಇದ್ದಂತ ಸಂದರ್ಭದಲ್ಲಿ ರಾಜಸ್ಥಾನಕ್ಕೆ ಪರಾರಿಯಾಗಬೇಕು ಅಂತೇಳಿ ಮುಂದಾಗಿರ್ತಾನೆ. ಈ ಒಂದು ಹಿನ್ನೆಲೆಯಲ್ಲಿ ಈತ ಈ ಒಂದು ತನ್ನ ಚಿನ್ನದ ಚಿನ್ನಕ್ಕೆ ಪಾಲಿಶ್ ಏನ್ ಮಾಡ್ತಾರೆ ಆ ಒಂದು ಕೆಮಿಕಲ್ ನ ತಾನೇ ಎರಚ್ಕೊಂಡು ಮುಖಕ್ಕೆ ಆಸಿಡ್ ದಾಳಿಯಾಗಿದೆ ಅಂತೇಳಿ ನಾಟಕ ಆಡಿರ್ತಕ್ಕಂಥದ್ದು ಬಯಲಾಗಿರ್ತಕ್ಕಂಥದ್ದು. ಈಗಾಗಲೇ ಕ್ಯಾತನಹಳ್ಳಿ ಠಾಣೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಈ ಸಂಬಂಧ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.